ಓಕೆ, ಟೈಮ್ ಕಡಿಮೆ ಇದೆ, ಕ್ವಿಕ್ಕಾಗಿ. ಬಾಂಗ್ಲಾದೇಶಕ್ಕೆ 13ನೇ ಸಂಸತ್ ಚುನಾವಣೆ ನಡೀತಿವತ್ತು. ವೋಟಿಂಗ್ ಆಯಿತು, ಕೌಂಟಿಂಗ್ ಶುರುವಾಗಿದೆ ಆಲ್ರೆಡಿ. 300 ಲೋಕಸಭಾ ಕ್ಷೇತ್ರಗಳು ಬರ್ತವಲ್ಲಿ. ಅವುಗಳ ಪೈಕಿ ಒಂದು ಕ್ಷೇತ್ರದಲ್ಲೇನೋ ಕ್ಯಾಂಡಿಡೇಟ್ಸ್ ಹತ್ತೋಗ್ಬಿಟ್ಟಿದ್ರಂತೆ. 299 ಕ್ಷೇತ್ರಗಳಿಗೆ ಚುನಾವಣೆ ಆಗಿದೆ ಇವತ್ತು. 13ನೇ ಎಲೆಕ್ಷನ್ ಇದು. 13ನೇ ಸಂಸತ್ ಚುನಾವಣೆ. ಬಾಂಗ್ಲಾದೇಶ 1971ರಲ್ಲಿ ಹುಟ್ಟಿಕೊಂಡ ನಂತರ ಆಗಿದ್ದೆಲ್ಲ ಗೊತ್ತಿದೆ ನಿಮಗೆ. 2024ರಲ್ಲಿ ಚುನಾವಣೆ ಆಯಿತು. ಶೇಖ್ ಹಸೀನಾರ ಆವಾಮಿ ಲೀಗ್ 300 ಪೈಕಿ 222 ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರಕ್ಕೆ ಬಂತು. ಆ ಚುನಾವಣೆಗಳನ್ನು BNP ಮತ್ತು ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ್ ಎರಡೂ ಕೂಡ ಬಹಿಷ್ಕರಿಸಿದ್ದು. ಯಾಕೆಂದರೆ ಅವ್ರ ಆಗ್ರಹ ಇತ್ತು, ಶೇಖ್ ಹಸೀನಾ ರಾಜೀನಾಮೆ ಕೊಡಬೇಕು, ಸರ್ಕಾರ ಡಿಸಾಲ್ವ್ ಆಗಬೇಕು, ಒಂದು ಹಂಗಾಮಿ ಸರ್ಕಾರ ಎಲೆಕ್ಷನ್ ಮಾಡಬೇಕು ಅಂತ. ಶೇಖ್ ಹಸೀನಾ ಅದಕ್ಕೆ ಒಪ್ಕೊಳ್ಳಿಲ್ಲ. ಚುನಾವಣೆ ನಡೀತು, ಇವರು ಎಲೆಕ್ಷನ್ಗೆ ನಿಂತ್ಕೊಳ್ಳಿಲ್ಲ. 300ರಲ್ಲಿ 222ರಲ್ಲಿ ಆವಾಮಿ ಲೀಗ್ಗೆ ಗೆದ್ದು ಮತ್ತೆ ಅಧಿಕಾರಕ್ಕೆ ಬಂದರು. ದೇಶದಲ್ಲಿ NCP ಅನ್ನುವ ಒಂದು ಪಕ್ಷದ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ದಂಗೆಗಳಾದವು. ಶೇಖ್ ಹಸೀನಾ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ದೇಶಭ್ರಷ್ಟರಾಗಿ ಭಾರತಕ್ಕೆ ಬಂದರು. ಅದಾದ ನಂತರ ಮೊಹಮ್ಮದ್ ಯೂನಿಸ್ ನೇತೃತ್ವದಲ್ಲಿ ಹಂಗಾಮಿ ಸರ್ಕಾರ ರಚನೆ ಆಯಿತು. ಅಂತಾರಾಷ್ಟ್ರೀಯ ಒತ್ತಡ ಇತ್ತು ಮೊಹಮ್ಮದ್ ಯೂನಿಸ್ ಮೇಲೆ, ಎಲೆಕ್ಷನ್ ಮಾಡಬೇಕು ಅಂತ. ಇವತ್ತಿನ ಡೇಟ್ ಡಿಸೈಡ್ ಆಗಿತ್ತು, ಫೆಬ್ರವರಿ 12ನೇ ತಾರೀಕು ಎಲೆಕ್ಷನ್ ಮಾಡ್ತೀವಿ ಅಂತ. ಆ ಪ್ರಕಾರ ಚುನಾವಣೆ ನಡೆದಿದೆ. ನೋಡಿ, ಭಾರತದಲ್ಲಿ ಇದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಏನು ಆ ಎಮರ್ಜೆನ್ಸಿ ಪೀರಿಯಡ್ ಒಂದು ಬಿಟ್ಟರೆ, ಈ ಸಲ ಶೇಖ್ ಹಸೀನಾರ ಆವಾಮಿ ಲೀಗ್ ಚುನಾವಣೆಗೆ ಸ್ಪರ್ಧಿಸದಂತೆ ಬಹಿಷ್ಕಾರ ಹಾಕಿದ್ದಾರೆ. ಇವರು ನೀವು ಎಲೆಕ್ಷನ್ಗೆ ನಿಲ್ಲಂಗಿಲ್ಲ ಅಂತ. ಪ್ರಜಾಪ್ರಭುತ್ವಕ್ಕೆ ಜಯವಾಗಲಿ. ಸ್ಪರ್ಧೆ ಇರೋದು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ BNP ಮತ್ತು ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ್ ಮಧ್ಯದಲ್ಲಿ. ಈ ಎರಡು ಜಮಾತೆ ಇಸ್ಲಾಂ ಬಾಂಗ್ಲಾದೇಶ್ ಜೊತೆಗೆ 11 ಪಕ್ಷಗಳ ಮೈತ್ರಿ ಇದೆ. BNP ಮತ್ತು ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ್ ಎರಡು ಪಕ್ಷಗಳ ಪೈಕಿ ಯಾವುದು ಗೆದ್ದರೆ ಭಾರತಕ್ಕೆ ಲಾಭ, ಭಾರತಕ್ಕೆ ಒಳ್ಳೆಯದು. ಎರಡೂ ಕೂಡ ಭಾರತದ ಜೊತೆ ಚೆನ್ನಾಗಿಲ್ಲ. ಆವಾಮಿ ಲೀಗಿಗೆ ಹೋಲಿಸಿದರೆ ಶೇಖ್ ಹಸೀನಾರ ಆವಾಮಿ ಲೀಗ್ ಭಾರತದ ಜೊತೆ ತುಂಬ ಒಳ್ಳೆಯ ಸಂಬಂಧ ಇಟ್ಕೊಂಡಿತ್ತು. BNPಗೂ ಭಾರತಕ್ಕೂ ಹಲವು ತಿಕ್ಕಾಟಗಳಿದ್ವು. ಈಗ ಆ ಇಬ್ಬರ ಪೈಕಿ BNP ಗೆದ್ದರೆ ಇದ್ದಿದ್ರಲ್ಲಿ ಒಳ್ಳೆಯದಾಗ್ಬೋದು ಭಾರತಕ್ಕಷ್ಟೇ. ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ್ ಗೆದ್ದರೆ ಭಾರತದ ಜೊತೆಗಿನ ಸಂಬಂಧ ಅಷ್ಟೇ, ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಕಥೆ ಕೂಡ ಅಷ್ಟೇ. ದೇವರೇ ಕಾಪಾಡಬೇಕು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.